ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತ ನಿನ್ನೆ ಹೊರಗಡೆ ಹೋಗಿದ್ವಿ ಅಲ್ವಾ. ಎಲ್ಲಿ ಡಿಮಾರ್ಟಲ್ಲಿ ತಂದ್ವಾ ಹೊರಗಡೆ ತಂದ್ವಾ? ಈ ಹೊರಗಡೆ ಏನು ತಂದ್ವಿ, ಡಿಮಾರ್ಟಲ್ಲಿ ಏನು ಸಿಗಲಿಲ್ಲ ಅಂತ ನೋಡೋಣವಾ. ನಾವೇನಕ್ಕೆ ಹೋಗಿದ್ವಿ ಅಂತ ಹೇಳ್ತೀನಿ ಬನ್ನಿ. ಸೋಮವಾರದ ಪೂಜೆ ಹೀಗಿತ್ತು. ಸೋಮವಾರದ ಪೂಜೆ ಮುಗಿಸ್ಕೊಂಡು ನಾನು ನಿಮ್ಮ ಜೊತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಅವನು ನಿನ್ನೆ ಹೋಗಿದ್ದೆ ಡಿಮಾರ್ಟಿಗೆ. ನಾವು ಈ ಗೊಂಬೆ ಹುಡಿಕೊಂಡು, ಈ ಗೊಂಬೆ ಸಿಗಲಿಲ್ಲ, ಬೇರೆ ಸ್ಟೋರಲ್ಲಿ ಸಿಕ್ತು. ಆ ಸ್ಟೋರ್ ಅಡ್ರೆಸ್ ಅಂಗಡಿ ತೊಗೊಳಕ್ಕಾಗಲಿಲ್ಲ, ಯಲಹಂಕದಲ್ಲೇ ತೊಗೊಂಡಿದ್ದು. ಚೆನ್ನಾಗಿದೆಯಾ? ಅವನಷ್ಟೇ ಹೌದು. ಚಿನ್ನಿ ಎದ್ದು ನಿಂತ್ಕೋ, ನೀನಷ್ಟೇ ಹೈಟ್ ಇದೆಯಾ ನೋಡೋಣ. ನೋಡಿ, ನನ್ನ ಮಗನಷ್ಟು ಹೈಟ್ ಇಲ್ಲ, ಸ್ವಲ್ಪ ಚಿಕ್ಕದಿದೆ ಅಲ್ವಾ, ಸೂಪರ್. ಅದಾದಮೇಲೆ ಸೋಫಾ ಮೇಲೆ ಇಡೋಕ್ಕೆ ಅಂದ್ಬಿಟ್ಟು ಅವನೊಂದು ಆನೆನೂ ತೊಗೊಂಡ. ಚೆನ್ನಾಗಿದೆ ಅಲ್ಲ, ತುಂಬ ಸ್ವೀಟಾಗಿದೆ. ಅದಾದಮೇಲೆ ಇದು ಎರಡೂ ತೊಗೊಂಡಿದ್ದಕ್ಕೆ ಅವರು ಪುಟ್ಟ ಗಿಫ್ಟು ನಿಮ್ಮ ಮಗಂಗೆ ಅಂದ್ಬಿಟ್ಟು ಇದನ್ನು ಅವನಿಗೆ ಕೊಟ್ಟರು. ಪುಟಾಣಿ ರ್ಯಾಬಿಟ್ ಹೇಗಿದೆ ಕಮೆಂಟ್ ಮಾಡಿ. ಇವಾಗ ಅವನು ಇಷ್ಟು ತೊಗೊಂಡಿದ್ದಾನಲ್ವ, ಅದನ್ನು ಎಲ್ಲೆಲ್ಲಿ ಇಡ್ತಾನೆ ಅಂತಲೂ ಅವನು ಹೇಳ್ತಾನೆ. ಕೇಳಿ, ಎಲ್ಲಿ ಇಡ್ತೀಯ ಮಗನೇ ಎಲಿಫೆಂಟ್? ಇದು ಸೋಫಾ ಮೇಲೆ. ನೋಡಿ, ಅದನ್ನು ಅವನು ಅಲ್ಲಿಡಕ್ಕೆ ತೊಗೊಬಂದಿದ್ದಾನಂತೆ. ರ್ಯಾಬಿಟ್ನು ಸಹ ಅಲ್ಲೇ ಇಡ್ತಾನೆ. ನೋಡಿ, ರ್ಯಾಬಿಟ್ಟು ಮತ್ತು ಟಾಟೈಸು, ಅದ್ರ ಪಕ್ಕ ಎಲಿಫೆಂಟ್. ಚೆನ್ನಾಗಿದೆಲ್ಲ, ಇದ್ರದ್ದೊಂದು ಸ್ಟೋರಿನೇ ಇದೆ ಅಲ್ಲ. ವಾವ್, ಸೂಪರ್ ಕಾಂಬಿನೇಷನ್. ಥ್ಯಾಂಕ್ ಯು, ಸೂಪರ್ ಚಿ. ಇದು ಬಂದುಬಿಟ್ಟು ಅವನು ಮಲ್ಗಕ್ಕೆ, ಅವನ ಜೊತೆ ಮಲ್ಗಕ್ಕೆ ಅಂತ ತೊಗೋತಾ ಇದ್ದಾನೆ. ಅವನಿಗೆ ಏನಾದ್ರೂ ಹಗ್ ಮಾಡಿ ಮಲ್ಗೋದು ಇಷ್ಟ ಇದೆ. ಸೊ ಹಾಗಾಗಿ ಅವನ ಜೊತೆಗೆ ಅದೊಂದು ಫ್ರೆಂಡ್, ಅವನಿಗೆ ಸ್ಪೈಡರ್ ಮ್ಯಾನ್ಸ್ ಎಲ್ಲ ತುಂಬ ಇಷ್ಟ. ಹಾಗಾಗಿ ಅದ್ರ ಜೊತೆ ಫೈಟಿಂಗ್ ಇರ್ಬೋದು, ಎಲ್ಲದು ಮಾಡೋಕ್ಕೆ ಅದಕ್ಕೆ ಅವನು ಇಟ್ಕೋತಾ ಇದ್ದಾನೆ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನನ್ನ ವೀಡಿಯೋ ನೋಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಬಾಯ್.